ಚೆಂಡು ಎಡಗೈ ದಾಳಿಗಾರ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸುಕೇಶನ ಕಡೆಗೆ ಶ್ರೇಷ್ಠ ಮಟ್ಟದ ಚೆಂಡು, ಶ್ರೇಷ್ಠ ಮಟ್ಟದ ಎಸೆತ. ಇದು ಕಾರ್ತಿಕ್ ಅವರ ಕಮ್ ಬ್ಯಾಕ್ ನ ಚೆಂಡು. ಇದು ಚುಕ್ಕಿ ಎಸೆತವಾಗಿ ಕೊನೆಗೊಳ್ತಾ ಇದೆ. 6 to go, 10 to get. 6 ಚೆಂಡು ಬಾಕಿ ಇದೆ, 10 ಓಟದ ಅವಶ್ಯಕತೆ ಇದೆ. ಕಾರ್ಕಳದ ಜನತೆ ಬಯಸಿದಂತಹ ಪಂದ್ಯ ಇದು. ಇದು ಕಾರ್ಕಳದ ಗಾಂಧಿ ಮೈದಾನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಕ್ವಾರ್ಟರ್ ಫೈನಲ್ ಆಗಬಹುದೇ. 6 ಚೆಂಡು 10 ಓಟದ ಅವಶ್ಯಕತೆ. ಕೊನೆಯ ಓವರ್ ತನ್ವೀರ್ ಅವರ ಕೈಗೆ ನೀಡಲಾಗ್ತಾ ಇದೆ. 57 ಎಂಬ ಗುರಿಯನ್ನ ಬೆನ್ನತ್ತುವ ತಂಡ. ಈ ಹಿಂದೆ ಶರಣ್ ಕೊನೆಯ 2 ಚೆಂಡುಗಳಲ್ಲಿ 6 ಓಟವನ್ನು ಗಳಿಸಿದಾಗ ನಾವೊಂದು ಮಾತನ್ನು ಹೇಳಿದ್ದೆ, 6 ಕ್ರೂಷಿಯಲ್ ರನ್ಸ್ ಎಂಬ ಮಾತನ್ನು ನೆನಪಿಸಿದ್ದೆ. ಆ 6 ಓಟಗಳು, ಆ ಶರಣ್ ಬಾರಿಸಿದ 6 ಓಟಗಳು ಕ್ರೂಷಿಯಲ್ ಓಟಗಳಾಗ್ತಾ ಇದೆ ಈ ಒಂದು ಚೇಸ್ನಲ್ಲಿ. 6 to go, 10 to get. ರೋಚಕ ಪಂದ್ಯ ಇದು. ತೌಸೀಫ್ ಹಾಗೂ ವಿಜೇತ್ ಅವರ ಸಾರಥ್ಯದಲ್ಲಿ ಹಮ್ಮಿಕೊಂಡಂತ ಸೌಹಾರ್ದ ಟ್ರೋಫಿಯ ಒಂದು ರೋಚಕ ಕ್ವಾರ್ಟರ್ ಫೈನಲ್ ಪಂದ್ಯ ಇದು. 6ರ ಮುಂದೆ 10. ತೀರ್ಪುಗಾರರ ಮಾತುಕತೆಗೆ ಅವಕಾಶವನ್ನು ನೀಡಬೇಡಿ, ಕತ್ತಲು ಆವರಿಸ್ತಾ ಇದೆ. ಆರು ಚೆಂಡು 10 ಓಟದ ಅವಶ್ಯಕತೆ ಇದೆ ಇಲ್ಲಿ. ದಾಳಿಗಾರಿಕಾ ವಿಭಾಗದಲ್ಲಿ ನೌಶಾದ್ ಅವರ ಕೈಗೆ ಚೆಂಡನ್ನು ನೀಡಲಾಗ್ತಾ ಇದೆ ಇಲ್ಲಿ. 6 ಚೆಂಡುಗಳು 10 ಓಟದ ಅವಶ್ಯಕತೆ ಇದೆ ಇಲ್ಲಿ. ಯಾವ ರೀತಿ ನೌಶಾದ್ ತಡೆ ಹಿಡಿತಾರೆ ಎಂಬುದನ್ನು ನೋಡಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಜಿತೇಶ್ ಸ್ಟ್ರೈಕರ್ ತುದಿಯನ್ನು ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯತ್ತ ಗಮನಿಸಿಕೊಳ್ತಾ ಇದ್ದೀವಿ. ಸ್ಟ್ರಾಂಗ್ ಲೆಗ್ ಸೈಡ್ ಫೀಲ್ಡ್ ಅನ್ನು ಸೆಟ್ ಮಾಡಿಕೊಳ್ಳಲಾಗಿದೆ. ನೌಶಾದ್ ಎಸೆತಗಾರಿಕಾ ವಿಭಾಗದಲ್ಲಿ ಆರಂಭಿಕ ಚೆಂಡನ್ನು ಎಸೆಯಬೇಕಾಗಿದೆ ಇಲ್ಲಿ. ಜಿತೇಶ್ ಸ್ಟ್ರೈಕರ್ ತುದಿಯನ್ನು ಕಾಯ್ದಿರಿಸಿಕೊಳ್ತಾ ಇದ್ದಾರೆ. 6 to go, 10 to get. ಆರಂಭಿಕ ಚೆಂಡು ರಕ್ಷಣಾತ್ಮಕವಾಗಿ ದಂಡಿಸುವ ಪ್ರಯತ್ನ. ಸುಕೇಶನಿಗೆ ಸ್ಟ್ರೈಕ್ ನೀಡುವಂತಹ ಕಾರ್ಯ ಮುಂದುವರಿತಾ ಇದೆ. 5 to go, 9 to get. ಕೆಲವೊಂದು ಕಿವಿ ಮಾತುಗಳು ಸಂತೋಷ್ ಅವರಿಂದ ಸಫ್ವಾನ್ ಅವರಿಗೆ ಲಭ್ಯವಾಗ್ತಾ ಇದೆ. ಯಾವ ರೀತಿ ಸಂದರ್ಭಗಳಲ್ಲಿ ಕೂಲ್ ಅಂಡ್ ಕಾಮ್ ಆಗಿ ಆಡಬೇಕೆಂಬುದರ ಬಗ್ಗೆ ಕೆಲವೊಂದು ಸಲಹೆಗಳನ್ನು ನೀಡಲಾಗ್ತಾ ಇದೆ ಇಲ್ಲಿ. ಕ್ಷೇತ್ರ ರಕ್ಷಣೆ ತಕ್ಕಣ್ಣನ್ನು ಹಾಯಿಸ್ತಾ ಇದ್ದೀವಿ. ಡೀಪ್ ಸ್ಕ್ವೇರ್ ಲೆಗ್ ಅನ್ನು ಸಜ್ಜುಗೊಳಿಸಲಾಗಿದೆ. ಡೀಪ್ ಮಿಡ್ ವಿಕೆಟ್, ಕೌ ಕಾರ್ನರ್, ಲಾಂಗ್ ಆನ್ ಹಾಗೂ ವೈಡ್ ಇಸ್ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರನ್ನು ಸಜ್ಜುಗೊಳಿಸಲಾಗಿದೆ. ಡೀಪ್ ಥರ್ಡ್ ಮ್ಯಾನ್ ಅನ್ನು ಕೂಡ ಸಜ್ಜುಗೊಳಿಸಲಾಗಿದೆ ಇಲ್ಲಿ. 5 ಚೆಂಡು ಬಾಕಿ ಇದೆ, 9 ಓಟದ ಅವಶ್ಯಕತೆ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ನೌಶಾದ್ ಆದರೆ ಬಲಗೈ ದಾಂಡಿಗ ಸಿಕ್ಸರ್ ವೀರ ಸುಕೇಶ್ ಸ್ಟ್ರೈಕರ್ ತುದಿಯಲ್ಲಿ ದಂಡಿಸುವ ಪ್ರಯತ್ನ. ವೈಡ್ ಬಾಲ್, ವೈಡ್ ಎಂಬ ತೀರ್ಪು ಹೊರ ಬೀಳ್ತಾ ಇದೆ. ನೌಶಾದ್ ಇಲ್ಲಿ ಇತರೆ ಓಟವನ್ನು ಎಸೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಇದ್ದ ಪಂದ್ಯ ಎಲ್ಲೋ ಬಂದು ತಲುಪ್ತಾ ಇದೆ. ಬಹಳಷ್ಟು ವೈಡ್ ಬಾಲ್ಗಳನ್ನು ಎಸೆದಿದ್ರು ಸೌತ್ ಸ್ಪೋರ್ಟಿಂಗ್ ಜೆಪ್ಪು ತಂಡದ ದಾಳಿಗಾರರು. ಈ ಹಿಂದೆ ದಾಳಿಗಾರರು ತಪ್ಪನ್ನು ಮಾಡಿದ್ರು, ಆದರೆ ಇಲ್ಲಿ ತಪ್ಪು ಮಾಡಲು ಖಂಡಿತ ಅವಕಾಶ ಇಲ್ಲ. ಸ್ಮಾಲ್ ಮಾರ್ಜಿನ್ ಆಫ್ ಎರರ್ಸ್. ನಿಜವಾಗಿಯೂ ಕೂಡ ಇಲ್ಲಿ ಕಮ್ ಬ್ಯಾಕ್ ಡೆಲಿವರಿ. ಸಂತೋಷ್ ಬಿಹೈಂಡ್ ದ ಸ್ಟಂಪ್ಸ್. ಸಂತೋಷ್ ಚೆಂಡನ್ನು ಪಡೆಕೊಂಡ್ರು. ಗೂಟ ರಕ್ಷಕ ಎಂಬ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ನೌಶಾದ್ ಇಲ್ಲಿ ಚುಕ್ಕಿ ಎಸೆತವಾಗಿ ತಡೆ ಹಿಡಿಯುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. 4 ಚೆಂಡು ಬಾಕಿ ಇದೆ, 8 ಓಟದ ಅವಶ್ಯಕತೆ ಇದೆ. ಸುಕೇಶ್ ಪಂದ್ಯಾಟಕ್ಕೆ ಜೀವ ತುಂಬಿದಂತಹ ಆಟಗಾರ ಸುಕೇಶ್. ಇಲ್ಲಿ ಈ ಸುಕೇಶ್ ಫಿನಿಶರ್ ಸುಕೇಶ್ ಆಗಬಹುದೇ ಅಥವಾ ನೌಶಾದ್ ಇಲ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಬಹುದೇ? ಪ್ರಶ್ನೆಗಳೊಂದೆಡೆ ಮೂಡ್ತಾ ಇದೆ. 4 ಚೆಂಡು 8 ಓಟದ ಅವಶ್ಯಕತೆ. 4ರ ಮುಂದೆ 8. ನೌಶಾದ್ ಓವರಿನ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಇಲ್ಲಿ ದಾಳಿಗಾರ ತಪ್ಪನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಅಡ್ಡ ಚೆಂಡುಗಳು
ಮಗದೊಂದು ಅಡ್ಡ ಚೆಂಡು ಇಲ್ಲಿ ದಾಖಲಾಗ್ತಾ ಇದೆ. 4 ಚೆಂಡು 7 ಓಟದ ಅವಶ್ಯಕತೆ. ಒಂದು ದೊಡ್ಡ ಹೊಡೆತವನ್ನು ಬಯಸ್ತಾ ಇದೆ TS ಬಾಯ್ಸ್ ಮುತ್ತೂರು ತಂಡ. ಕೆಲವೊಂದು ಚುಕ್ಕಿ ಎಸೆತಗಳನ್ನು ಬಯಸ್ತಾ ಇದೆ ಸೌತ್ ಸ್ಪೋರ್ಟಿಂಗ್ ಜೆಪ್ಪು ತಂಡ. ಇಲ್ಲಿ ಪ್ರೆಷರ್ ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. 4 ಚೆಂಡು 6 ಓಟದ ಅವಶ್ಯಕತೆ ಇದೆ. ತಂಡದ ನಾಯಕ ಬಂದು ಕೆಲವೊಂದು ಕಿವಿ ಮಾತನ್ನು ನೀಡುವ ಪ್ರಯತ್ನವನ್ನ ಮಾಡಿದ್ರು. ಇದುವರೆಗೂ ಸೌತ್ ಸ್ಪೋರ್ಟಿಂಗ್ ಜೆಪ್ಪು ತಂಡದ ಪರವಾಗಿ ದ್ವಿತೀಯ ಓವರ್ ಅನ್ನು ತನ್ವೀರ್ ಎಸೆಯುತ್ತಾ ಇದ್ರು. ಈ ಒಂದು ಪಂದ್ಯದಲ್ಲಿ ಗೇಮ್ ಪ್ಲಾನ್ ಅನ್ನು ಬದಲಿಸಿಕೊಂಡ್ರು. ಎಲ್ಲೋ ಒಂದು ಕಡೆ ಹೊಸ ದಾಳಿಗಾರನ್ನ ಬಳಸುವ ಪ್ರಯತ್ನವನ್ನ ಮಾಡಿದ್ರು. ನೇರವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನೌಶಾದ್ ಅವರಿಗೆ ಚೆಂಡನ್ನು ನೀಡಿದ್ರು. ಗೇಮ್ ಪ್ಲಾನ್, ಕಪ್ತಾನನ ತೀರ್ಮಾನ ಯಾವ ರೀತಿ ಸಹಕಾರಿಯಾಗುತ್ತೆ ಎಂಬುದನ್ನು ನೋಡಬೇಕಾಗಿದೆ. ತನ್ವೀರ್ ಅವರನ್ನು ಬದಿಗಿಟ್ಟದ್ದು ಸರಿಯೇ, ನೌಶಾದ್ ಅವರನ್ನು ಬಳಸಿಕೊಂಡದ್ದು ಸರಿಯೇ, ಎಲ್ಲವೂ ಕೂಡ ಇಲ್ಲಿ ಈ ಓವರ್ ಉತ್ತರವನ್ನು ನೀಡಲಿಕ್ಕಿದೆ. ಓವರಿನ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ದಾಳಿಗಾರ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ನೋಡಿ, ಆರ್ಗನೈಸರ್ಸ್ ತೀರ್ಮಾನ ನಮಗೆ ಬೇಕು. ಪಂದ್ಯಾಟ ಟೈ ಆದರೆ ಯಾವ ತೀರ್ಮಾನ ಎಂಬುದನ್ನು ಆರ್ಗನೈಸರ್ಸ್ ತಿಳಿಸ್ಕೊಡ್ಬೇಕು. ಇಲ್ಲಿ 3 ಚೆಂಡು ಬಾಕಿ ಇದೆ. 3ರ ಮುಂದೆ 5 ಓಟದ ಅವಶ್ಯಕತೆ ಇದೆ. 3 to go, 5 to get. ಶರಣ್ ಬಾರಿಸಿದ ಆ ಕೊನೆಯ ಚೆಂಡಿನ ಬೌಂಡರಿ. ಶರಣ್ ಆ 4 ಓಟಗಳು, 3 ಚೆಂಡು 5 ಓಟದ ಅವಶ್ಯಕತೆ ಇದೆ. ಇಲ್ಲಿ 3 to go, 5 to get. ಜಿತೇಶ್ ಸ್ಟ್ರೈಕರ್ ತುದಿಯನ್ನು ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ಮಿಡ್ ಆಫ್ ಕ್ಷೇತ್ರ ರಕ್ಷಕರನ್ನ ಅಕ್ಯುರೇಟ್ ಪೊಸಿಷನ್ ನಲ್ಲಿ ಸಜ್ಜುಗೊಳಿಸಲಾಗ್ತಾ ಇದೆ. ಕೆಲವೊಂದು ಫೀಲ್ಡಿಂಗ್ ಬದಲಾವಣೆಯನ್ನು ತರಲಾಗ್ತಾ ಇದೆ. ಇಲ್ಲಿ ಡೀಪ್ ಮಿಡ್ ವಿಕೆಟ್ ಕೌ ಕಾರ್ನರ್ ನಿಂದ ಮಿಡ್ ವಿಕೆಟ್ ಭಾಗಕ್ಕೆ ಫಯಾಜ್ ಅವರನ್ನ ಕರೆತರಲಾಗ್ತಾ ಇದೆ. ಇಲ್ಲಿ 3 to go, 5 to get. ತೀರ್ಪುಗಾರರೇ ಒಂದು ನಿಮಿಷ ಪ್ಲೀಸ್. ನಮ್ಮ ಸಂಘಟಕರು ಪಂದ್ಯಾಟ ಟೈ ಆದರೆ ಯಾವ ತೀರ್ಮಾನ ಎಂಬುದನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಪಂದ್ಯಾಟ ಟೈ ಆದರೆ ವಿಕೆಟ್ ಆಧಾರವನ್ನು ಗಮನಿಸಿಕೊಳ್ಳಲಾಗ್ತದೆ. ಗಮನಿಸಿಕೊಳ್ಳಿ. ಸೌತ್ ಸ್ಪೋರ್ಟಿಂಗ್ ಜೆಪ್ಪು ತಂಡ 7 ವಿಕೆಟ್ಗಳನ್ನು ಕಳಕೊಂಡಿದೆ. ಇಲ್ಲಿ TS ಬಾಯ್ಸ್ ಮುತ್ತೂರು 8 ವಿಕೆಟ್ಗಳನ್ನು ಕಳಕೊಂಡಿದ್ದಾರೆ. ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನವನ್ನು ಮಾಡಿದ್ರು ಜಿತೇಶ್. ಒಂಟಿ ಓಟ ಲಭ್ಯವಾಗಿದೆ. 1 ಓಟ ಮಾತ್ರ ಸೇರ್ಪಡೆಯಾಗ್ತಾ ಇದೆ. 2 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. ಕಳೆದ ಆದಿತ್ಯವಾರದ ಸೆಮಿಫೈನಲ್ ಇದೇ ಮೈದಾನದಲ್ಲಿ ಸಾಗಿ ಬಂದಂತಹ ಒಂದು ಸೆಮಿಫೈನಲ್, ನ್ಯೂ 11 ವಿರುದ್ಧವಾಗಿ MCK ಕಾರ್ಕಳ ನಡುವಿನ ಸೆಮಿಫೈನಲ್. ಕೊನೆಯ ಹಂತದಲ್ಲಿ 1 ಚೆಂಡು ಮುಂದೆ 1 ಓಟಕ್ಕೆ ಬಂದು ತಲುಪಿದ ಸೆಮಿಫೈನಲ್. ಇಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾವೆ. 2 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ದಾಳಿಗಾರ ನೌಶಾದ್, ಬಲಗೈ ದಾಂಡಿಗ, ಪಂದ್ಯಕ್ಕೆ ಜೀವ ತುಂಬಿದ ಆಟಗಾರ ಸುಕೇಶ ಸ್ಟ್ರೈಕರ್ ತುದಿಯಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು. 1 ಓಟ ಲಭ್ಯವಾಗಿದೆ. 2ನೇ ಓಟದ ಪ್ರಯತ್ನ. 2 ಓಟಗಳನ್ನ ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. 2 ಓಟಗಳನ್ನು ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. 1 ಚೆಂಡು 2 ಓಟದ ಅವಶ್ಯಕತೆ. ಗಮನಿಸಿಕೊಳ್ಳಿ, TS ಬಾಯ್ಸ್ ಮುತ್ತೂರು ಸಂಪೂರ್ಣವಾಗಿ 2 ಓಟವನ್ನ ಪಡೆದುಕೊಳ್ಳಲೇಬೇಕು. TS ಬಾಯ್ಸ್ ಮುತ್ತೂರು 8 ವಿಕೆಟ್ ಅನ್ನು ಕಳ್ಕೊಂಡಿದೆ. ಟೈ ಆದರೆ ಸೌತ್ ಸ್ಪೋರ್ಟಿಂಗ್ ಜೆಪ್ಪು ತಂಡ ವಿಜಯಶಾಲಿ ಆಗ್ಲಿಕ್ಕಿದೆ. ಸೌತ್ ಸ್ಪೋರ್ಟಿಂಗ್ ಜೆಪ್ಪು ತಂಡ 7 ವಿಕೆಟ್ಗಳನ್ನು ಕಳ್ಕೊಂಡಂತಹ ತಂಡ. 1 ಚೆಂಡು 2 ಓಟದ ಅವಶ್ಯಕತೆ. ಎಲ್ಲೋ ಇದ್ದ ಪಂದ್ಯ ಇದು, ಎಲ್ಲೋ ಬಂದು ತಲುಪ್ತಾ ಇದೆ. 18 ಚೆಂಡು ಮುಂದೆ 27 ಬೇಕಾಗಿತ್ತು. ನವೀದ್ ಬಂದು ಬಾರಿಸಿದ 1 ಬೌಂಡರಿ. ಆ ಬಳಿಕ ದಾಳಿಗಾರರ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ತಪ್ಪಾಗಿತ್ತು.
ನಿರಂತರ ವೈಟ್ ಬಾಲ್ಗಳು ಸೌತ್ ಸ್ಪೋರ್ಟಿಂಗ್ ಜಪ್ಪು ತಂಡದ ದಾಳಿಗಾರರು ಎಸೆದಿದ್ರು. ಬಳಿಕ 12 ಚೆಂಡು ಮುಂದೆ 19 ಬೇಕಿತ್ತು. ಸುಕೇಶ್ ಜೀವ ತುಂಬಿದ್ರು ಇನ್ನಿಂಗ್ಸ್ಗೆ. ಇಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. 2 ಓಟದ ಅವಶ್ಯಕತೆ ಇದೆ. ನೌಶಾದ್ ಕೈಯಲ್ಲಿ ಚೆಂಡನ್ನ ನೀಡಲಾಗಿದೆ. ನೌಶಾದ್ ತಡೆ ಹಿಡಿಯುವರೆ ಈ ಕೊನೆಯ ಚೆಂಡನ್ನ. ಸುಕೇಶ್ ಇದುವರೆಗೂ ಕೂಡ ವಿರಾಜಮಾನ ದಾಂಡಿಗ. ದಂಡಿಸುವರೆ 2 ಓಟ. ಕೊನೆಯ ಚೆಂಡು ಬರ್ತಾ ಇದೆ. ದೊಡ್ಡ ಹೊಡೆತ, ಖಾಲಿ ಜಾಗ. ಸುಕೇಶ್ ಈಸ್ ದ ಹೀರೋ. ಸುಕೇಶ್ ಈಸ್ ದ ಹೀರೋ ಹಿಯರ್. ಪಂದ್ಯವನ್ನ ಫಿನಿಶ್ ಮಾಡ್ತಾ ಇದ್ದಾರೆ ಇಲ್ಲಿ ಸುಕೇಶ್. ಶ್ರೇಷ್ಠ ಮಟ್ಟದ ಒಂದು ಇನ್ನಿಂಗ್ಸ್ ಇದು. ಗಾಂಧಿ ಮೈದಾನ್ ಕಾರ್ಕಳದ ಇತಿಹಾಸದಲ್ಲಿ ಬರೆದಿಡಬೇಕಾದಂತಹ ಇನ್ನಿಂಗ್ಸ್ ಇದು. ಸುಕೇಶ್ ಎಂಬ ಈ ಆಟಗಾರ ಒತ್ತಡದ ಸನ್ನಿವೇಶಗಳಲ್ಲಿ ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟುತ್ತಾ ಇದ್ದಾರೆ ಇಲ್ಲಿ. 1 ಸಿಕ್ಸರ್, 1 ಬೌಂಡರಿ, ಒಂದು ಮನಮೋಹಕವಾದ ಇನ್ನಿಂಗ್ಸ್ ಇದು. ವಿರಾಜಮಾನವಾದ ಇನ್ನಿಂಗ್ಸ್ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. TS ಬಾಯ್ಸ್ ಮುತ್ತೂರು